ಒಂದು ದೊಡ್ಡ ಟೆಂಡರ್ ಅಭಿ ಅವರಿಗೆ ಸಿಕ್ಕಿತು. ಅವನ ಖುಷಿಗೆ ಪಾರವೇ ಇರಲಿಲ್ಲ. ನಂದಿನಿಯನ್ನು ಎತ್ತಿ 2 ಸುತ್ತು ಹೊಡೆದು ಹಣೆಗೆ ಚುಂಬಿಸಿ ಎಸ್ ಎಸ್ ಎಂದು ಕಿರುಚಿದ. ನನಗೆ ಅಲ್ಲಿ ಏನಾಯಿತು ಎಂಬುವುದು ಮರೆತೇ ಹೋಯಿತು. ಇಷ್ಟು ಸಂತೋಷ, ಈ ನಗು, ನಾನು ಇದುವರೆಗೂ ಇವರು ಇಷ್ಟು ಖುಷಿಪಟ್ಟಿದ್ದು ನೋಡೇ ಇಲ್ಲ. ಮೊದಲ ಬಾರಿ ಈ ನಗು ಒಂದೇ ಸಾಕು ಇವರಿಗೆ ಫಿದಾ ಆಗಲು. ಅಯ್ಯೋ, ಅವನು ನನಗೆ ಮತ್ತೆ ಮುತ್ತು ಕೊಟ್ಟ ಅಲ್ವಾ? ಏನಾಗಿದೆ ಇವನಿಗೆ? ಇತ್ತೀಚೆಗೆ ತುಂಬ ವಿಚಿತ್ರವಾಗಿ ಆಡ್ತಾನೆ. ನನಗೆ ಏನಾಗಿದೆ? ಅವನು ಬೈದರೆ ಅವನಿಗೆ ಎದುರು ಮಾತಾಡು. ನಾನು ಇವಾಗ ಸೈಲೆಂಟ್ ಆಗ್ತೀನಿ. ಅವನು ಏನು ಮಾಡಿದರೂ ನಾನು ಕೇಳಲ್ಲ. ಯಾಕೆ? ಏನೋ ಒಂಥರ ಮಧುರ ಅನುಭವ ಇದೆ. ಮೊದಲು ಅವನು ಹತ್ತಿರ ಬಂದರೆ ಸಾಕು, ಈ ಹಾಳಾದ ಹೃದಯ ಒಡೆದುಕೊಳ್ಳುತ್ತೆ. ಅದು ಕೂಡ ತುಂಬ ಫಾಸ್ಟಾಗಿ. ಏನಾಗ್ತಿದೆ ನನಗೆ? ಇಲ್ಲ, ಇದು ಹೀಗೆ ಮುಂದುವರಿದರೆ ತುಂಬ ತೊಂದರೆ. ಇದಕ್ಕೆ ಇತಿಶ್ರೀ ಆಡಲೇಬೇಕು. ಹೌದು ಬಾಸ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ನಾನು. ತನ್ನ ನಿರ್ಧಾರ ಅವನಿಗೆ ಹೇಳಲು ನಿರ್ಧರಿಸಿದಳು. ಏನು ಹೇಳಿ ಎಂದನು. ನೀವು ಈ ಥರ ನಡೆದುಕೊಳ್ಳುವುದು ನನಗೆ ಯಾಕೋ ಸರಿ ಕಾಣುತ್ತಾ ಇಲ್ಲ ಎಂದಳು ಎತ್ತಲು ನೋಡುತ್ತಾ. ಕಣ್ಣು ನೋಡಿ ಹೇಳುವಷ್ಟು ಧೈರ್ಯ ಎಲ್ಲಿಂದ ಬರಬೇಕು ನಂದುಗೆ ಅಲ್ವಾ? ಯಾವ ತರಹ ಅಂತ ಹೇಳ್ತೀರಾ? ಅವಳು ಹೇಳಿದ್ದು ಅವನಿಗೆ ಯಾವುದರ ಕುರಿತು ಎಂದು ತಿಳಿದು, ಆದರೂ ಅವಳು ಅವನ ಮುಖ ನೋಡದೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ಬೇರೆಲ್ಲೋ ನೋಡಿಕೊಂಡು ಹೇಳಿದ್ದನ್ನು ಗಮನಿಸಿ ಹಾಗೆ ಕೇಳಿದ. ಅದೇ ಅದು. ಅವಳಿಗೆ ಮಾತು ಹೊರಗೆ ಬರಲಿಲ್ಲ. ಏನು ಅದು ಅದು ಅಂತ ಹೇಳಿ, ಏನು ಅದು? ನೀವು ಹೇಳಿದರೆ ತಾನೇ ತಿಳಿಯೋದು ಎಂದು ಸ್ಪಷ್ಟವಾಗಿ ಕೇಳಿದ. ಆದರೆ ಮುಂದೆ ಏನು ಎಂಬುವುದು ಅವನಿಗೂ ಗೊಂದಲ. ಈ ಸಲ ಹೇಳಲೇಬೇಕು. ಮನಸ್ಸು ಮಾಡು ನಂದು ಅಂತ ಬುದ್ಧಿ ಹೇಳಿದರೆ ತಪ್ಪು ಮಾಡ್ತಾ ಇದ್ದೀಯಾ? ಮುಂದೆ ಪರಿಣಾಮ ಕೆಟ್ಟದಾಗುತ್ತೆ, ಯೋಚಿಸಿ ಮಾತಾಡು. ನಾಲಿಗೆ ಅರಿಯಲು ಬಿಟ್ಟು ಮುಂದೆ ಒಂದು ದಿನ ಅಳಬೇಕಾಗಿತ್ತು. ಹುಷಾರು ಎಂದು ಮನಸ್ಸು ಹೇಳುತ್ತಿತ್ತು. ಎರಡನ್ನು ತಹಬದಿಗೆ ತಳ್ಳಿ ಬುದ್ಧಿ ಮಾತು ಕೇಳಿ ಹೇಳಲು ಶುರು ಮಾಡಿದಳು. ನೋಡಿ ಬಾಸ್, ನನಗೆ ನಿಮಗೆ ಯಾವುದೇ ತರಹದ ಸಂಬಂಧ ಇಲ್ಲ. ನಾನು ಒಬ್ಬಳು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಉದ್ಯೋಗಿ. ನೀವು ನನ್ನ ಬಾಸ್, ಇಷ್ಟೇ. ಇದರ ಮೇಲೆ ಬೇರೆ ಯಾವ ಸಂಬಂಧವೂ ಇಲ್ಲ. ಆದರೆ ನೀವು ಅದಕ್ಕೂ ಮೀರಿ ನಡೆದುಕೊಳ್ಳುತ್ತಿರುವ ಚರ್ಯೆ ನನಗೆ ಇಷ್ಟವಾಗುತ್ತಿಲ್ಲ. ಇಲ್ಲಿಗೆ ನಿಲ್ಲಿಸಿದರೆ ನಿಮಗೂ ನನಗೂ ಒಳ್ಳೆಯದು. ನಾನು ಇನ್ನೂ ಸುಮ್ಮನೆ ಇದ್ದರೆ ಇನ್ನೂ ಹೆಚ್ಚುತ್ತಲೇ ನಿಮ್ಮ ತುಂಟಾಟಗಳು. ನನಗೆ ಇಷ್ಟವಿಲ್ಲ. ಇಷ್ಟು ದಿನ ಏನೋ ಅಂತ ಸುಮ್ಮನಿದ್ದೆ. ಇನ್ನು ಸುಮ್ಮನೆ ಇದ್ದರೆ ನನ್ನ ಕುರಿತು ಅಸಹ್ಯ ಭಾವನೆ ಮೂಡುತ್ತದೆ ನನಗೆ ನಿಮ್ಮ ಮೇಲೆ. ಸೊ ನೀವು ಉನ್ನತ ಸ್ಥಾನದಲ್ಲಿ ಇದ್ದೀರಾ. ಈ ತರಹದ ಅಸಂಬದ್ಧ ನಡವಳಿಕೆ ಒಳ್ಳೆಯದಲ್ಲ. ಇನ್ನು ಹೆಚ್ಚಿಗೆ ನಾನು ಏನು ಹೇಳುವುದಿಲ್ಲ. ನಿಮಗೆ ಅರ್ಥ ಆಯಿತು ಅಂತ ಅಂದುಕೊಳ್ಳುತ್ತೇನೆ ಎಂದು ಅವನ ಮುಖ ಕೂಡ ನೋಡದೆ ಹೊರಟು ಹೋದಳು. ನಿನಗೆ ಭಯ, ಕಣ್ಣು ನೋಡಿ ಮುಖ ನೋಡಿ ಮಾತು ಬರಲ್ಲ ನಿನಗೆ ಗೊತ್ತು ಕಣೆ. ನಾನು ಅಷ್ಟು ತುಂಟಾಟ ಮಾಡುವಾಗ ಯಾವುದೇ ವಿರೋಧ ತೋರದೆ ಇವಾಗ ಹೇಳ್ತಾ ಇದ್ದೀಯಾ? ಗೊತ್ತು ಕಣೆ ನಿನ್ನಲ್ಲಿ ನನ್ನ ಮೇಲೆ ಭಾವನೆಗಳು ಹುಟ್ಟುತ್ತಿದೆ ಎಂದು. ಅದನ್ನು ಸಾಯಿಸಲು ಹೊರಟಿರುವೆ. ಅದು ಅಸಾಧ್ಯ ಎಂದು ನಿನಗೂ ಗೊತ್ತು. ಆದರೂ ಬಂಡ ಧೈರ್ಯ ನಿನ್ನದು. ಇರಲಿ, ಇನ್ನು ನಾನು ಬಾಸ್ ಆಗಿ ಇರ್ತೀನಿ, ನೀನು ಎಂಪ್ಲಾಯ್ ಅಷ್ಟೇ. ನೋಡೋಣ. ನೀನು ಬಂದು ನನ್ನ ಹತ್ತಿರ ಮಾತಾಡೋ ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಇನ್ನು ನಿನ್ನ ತಂಟೆಗೆ ನಾನು ಬರಲ್ಲ. ನೀನು ನನ್ನ ತಂಟೆಗೆ ಬರೋ ಹಾಗೆ ಮಾಡ್ತೀನಿ. ಈ ಸಲ ಬಿಡಲ್ಲ ಕಣೆ ನಿನ್ನ. ಇನ್ನು ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬಾರದೇ ಇರೋ ಥರ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ನೀನು ಇಲ್ಲದೆ ಬದುಕೋದು ಕಷ್ಟ ಕಣೆ ಹುಡುಗಿ. ಯಾಕೆ ಹತ್ತಿರ ಬಂದ ಹಾಗೆ ದೂರ ತಳ್ತೀಯ? ಒಮ್ಮೆ ಈ ಕಣ್ಣನ್ನು ನೋಡು. ಈ ಕಣ್ಣಲ್ಲಿ ಇರೋ ಪ್ರೀತಿನ ನೋಡು. ನಿನ್ನ ನೋಡಿದಾಗ ಕಣ್ಣಲ್ಲಿ ಹೊಳೆವ ಮಿಂಚು ನೋಡು. ಯಾವುದು ಕಾಣಲ್ಲ ಅಲ್ವ ನಿನಗೆ? ನೋಡಿದರೆ ತಾನೇ ಗೊತ್ತಾಗೋದು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಗೊತ್ತಾ ನಿನಗೆ ನಾನು? ಸರಿ, ನೀನು ಹೇಳಿದ ಹಾಗೆ ಕೇಳುವುದು ನನ್ನ ಕರ್ತವ್ಯ. ಮೊದಲ ಬಾರಿ ಕೇಳಿದ್ದೀಯಾ? ಕಷ್ಟ ಆದರೂ ನಿನಗೋಸ್ಕರ ತಾನೇ. ಕಷ್ಟ ಆದರೂ ಮಾಡ್ತೀನಿ ಕಣೆ ಮುದ್ದು. ಇಲ್ಲ ಅನ್ನೋಕೆ ಮನಸ್ಸು ಬರ್ತಾ ಇಲ್ಲ. ನಿನ್ನ ಇಷ್ಟ ನನಗೆ ಆದೇಶ ಇದ್ದ ಹಾಗೆ ಖಂಡಿತ ಮಾಡ್ತೀನಿ. ಅಲ್ಲಿಂದ ರೂಮ್ಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿ ನಂದು ರೂಮಿನ ಬಾಗಿಲು ಬಡಿತಾನೆ. ಮಾತಾಡೋದೇನೋ ಮಾತಾಡಿದೆ, ಆದರೆ ಮನಸ್ಸು ಯಾಕೆ ಅಳ್ತಿದೆ? ನಾನು ಏನಾದರೂ ತಪ್ಪು ಮಾಡಿದ್ದೀನಾ? ಇಲ್ಲ, ಅವರು ಆ ತರಹ ನಡೆದುಕೊಳ್ಳುವುದು ತಪ್ಪಲ್ವಾ? ತಪ್ಪೆ. ಆದರೆ ಬೇರೆ ಯಾರ ಜೊತೆ ಕೂಡ ನಿನ್ನ ಜೊತೆ ಇರುವ ಹಾಗೆ ಇಲ್ಲವಲ್ಲ. ಅದು ಹೇಗೆ ತಪ್ಪಾಗುತ್ತೆ? ಅವನಿಗೆ ನಿನ್ನ ಮೇಲೆ ಮನಸ್ಸಿದೆ, ಅದಕ್ಕೆ ಆ ತರಹ ನಡೆದುಕೊಂಡ ಅಷ್ಟೇ. ಬೇರೆ ಉದ್ದೇಶ ಇರಲಿಲ್ಲ. ಅವನ ಸನಿಹ ನನಗೆ ಹಿತವೇ. ಆದರೆ ಅವನು ಆಕಾಶ, ನಾನು ಭೂಮಿ. ಎಲ್ಲಿಂದ ಎಲ್ಲಿಗೆ ಅಂತರ ಜಾಸ್ತಿ ಇದೆ. ಸಾಧ್ಯವಿಲ್ಲ. ನಾನು ಹೀಗೆ ಇರೋದು, ಹೀಗೆ ಇರ್ತೀನಿ ಅಷ್ಟೇ. ಯಾರು ಬೇಡ. ಒಂಟಿತನ ಇದೆ ನನ್ನ ಜೊತೆಗೆ. ಸಾಗಲು ಅದುವೇ ಪ್ರಿಯ ನನಗೆ. ಈ ಮನುಷ್ಯರು ಸ್ವಾರ್ಥಿಗಳು. ಅವರ ಸ್ವಾರ್ಥಕ್ಕೆ ಇನ್ನೊಬ್ಬರ ಬಲಿ ಕೊಡಲು ಸಹ ಸಿದ್ಧ. ನಾನು ಸೋಲಬಾರದು ಅಷ್ಟೇ. ನಾನು ಮಾಡಿದ್ದು ಸರಿ. ಇನ್ನು ಮುಂದೆ ಹೀಗೆ ಇರ್ತೇನೆ ಎಂದು ದೃಢ ನಿರ್ಧಾರ ಮಾಡಿದೆ ನಾನು. ಬಾಗಿಲು ಬಡಿದ ಸದ್ದು ಕೇಳಿ ಹೋಗಿ ಬಾಗಿಲು ತೆಗೆದಳು. ಎದುರು ನಿಂತವನ ನೋಡಿ ಹೃದಯ ಒಮ್ಮೆ ಕಂಪಿಸಿತು.
ನಾನು ಒಂದು ಮಾತು ಹೇಳದೆ ಅವರನ್ನು ನೋಡುತ್ತಾ ನಿಂತೆ. ನಂದಿನಿಯವರೇ, ಸಂಜೆಗೆ ಫ್ಲೈಟ್ ಇದೆ, 5 ಗಂಟೆಗೆ ರೆಡಿಯಾಗಿರಿ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಹೋದ. ಅವನು ಹೋದ ಕಡೆ ನೋಡಿಕೊಂಡು ನಿಂತಿದೆ. ಯಾಕೆ ಹೀಗೆ ಆಗ್ತಾ ಇದೆ ನನಗೆ? ನಾನು ಏನಾದರೂ ಪ್ರೀತಿ ಮಾಡ್ತಾ ಇದ್ದೀನಾ? ಇಲ್ಲ ಇಲ್ಲ, ಹಾಗೆ ಆಗಬಾರ್ದು. ಹಾಗೆ ಆದರೆ ತುಂಬ ಕಷ್ಟ. ಇನ್ನು ಅವರ ಮುಂದೆ ನಿಲ್ಲುವಾಗ ಮೊದಲು ಹೇಗೆ ಇದ್ದೆ ಹಾಗೆ ಇರಬೇಕು. ನಾನು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅಷ್ಟೆ. ಆದರೆ ಅಚ್ಚು ನನ್ನ ಜೊತೆ ಇದ್ದಾಗ ಈ ತರಹದ ಭಾವನೆಗಳೇ ಮೂಡಲಿಲ್ಲ. ನಾನು ಒಪ್ಪಿಗೆ ಏನು ಸೂಚಿಸಿದೆ, ಆದರೆ ಭಾವನೆಗಳು ಹಾಗಾದರೆ ನಾನು ಅಭಿನವ್ನ ಇಷ್ಟಪಡ್ತಾ ಇದ್ದೇನಾ? ಅಯ್ಯೋ, ನನ್ನ ತಲೆ ಕೆಡ್ತಾ ಇದೆ. ಇರಲಿ, ಈ ಪ್ರೀತಿ ನನ್ನಲ್ಲಿ ಸಮಾಧಿ ಅಷ್ಟೆ ಎಂದು ತನ್ನ ಯೋಚನೆಗೆ ಅಲ್ಲಿಗೆ ಬಿಟ್ಟೆ. ಆದರೂ ಎಷ್ಟು ಕೊಬ್ಬು ನೋಡು ಅವನಿಗೆ. ನಾನು ಅನ್ನಲಿಲ್ಲ, ಹೂ ಅನ್ನಲಿಲ್ಲ. ಹೇಗೆ ಬಂದ ಹಾಗೆ ಹೋದ. ಡಬ್ಬ ನನ್ನ ಮಗ. ನಿನ್ನ ಮಾತು ಯಾಕೆ ಕೇಳಬೇಕು? ನೀನು ಅವನ ಮಾತು ಕೇಳಬೇಕು ಇವಾಗ. ಯಾಕಂದರೆ ಅವನು ನಿನ್ನ ಬಾಸ್ ಎಂದಿತು ಅಂತರಾತ್ಮ. ಏನಾಗ್ತಾ ಇದೆ ನನಗೆ? ಅಯ್ಯೋ ದೇವ್ರೆ, ಏನಪ್ಪ ಇದು ಎಂದು ಮಂಚದ ಮೇಲೆ ಹೋಗಿ ಕುಳಿತಳು. ಇಬ್ಬರು ತಯಾರಾಗಿ ಬಂದು ಏರ್ಪೋರ್ಟ್ಗೆ ಬಂದು ವಿಮಾನವನ್ನು ಏರಿದರು. ಒಂದು ಮಾತಿಲ್ಲ, ಕಥೆಯಿಲ್ಲ, ಮೌನದ ಸಾಮ್ರಾಜ್ಯ. ಅವನಿಗೆ ಬೇಕೆಂದೇ ಮಾಡಿದ್ದು. ಆದರೆ ಅವನಿಗೆ ಮೌನದಲ್ಲೂ ಏನೋ ಒಂಥರ ಹಿತವಾದ ಅನುಭವ. ತನ್ನ ಹೃದಯದ ಹೊಡೆತಿ ತನ್ನ ಜೊತೆಗೆ ಇದ್ದಾಳೆ ಅಲ್ಲವೇ? ಆದರೆ ನಮ್ಮ ನಂದು, ಇವನಿಗೆ ಏನಾಗಿದೆ? ಒಂದು ಮಾತು ಇಲ್ಲ, ಏನೂ ಇಲ್ಲ ಎಂದಾಗ ನೀನೇ ತಾನೇ ಬೆಳಗ್ಗೆ ಉಪದೇಶ ಮಾಡಿದ್ದು. ಅವನು ಸರಿಯಾಗಿದ್ದಾನೆ, ನೀನು ಪೆಕ್ರ ಥರ ಹಾಡ್ತಾ ಇರೋದು ಎಂದಿತು ಮನಸ್ಸು. ಹಾಗೂ ಈಗೂ ಇಬ್ಬರು ಮನೆಗೆ ತಲುಪಿದರು. ಮಧ್ಯರಾತ್ರಿಯಲ್ಲಿ ತಮ್ಮ ತಮ್ಮ ಮನೆಗೆ ಹೋದ ಕೂಡಲೇ ಸ್ನಾನ ಮಾಡಿ ದಿಂಬಿಗೆ ತಲೆ ಕೊಟ್ಟರು. ಇಬ್ಬರು ನಿದ್ರಾದೇವಿಗೆ ಶರಣಾದರು. ಮುಂಜಾನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಆತುರವಾಗಿ ಆಫೀಸಿಗೆ ಬಂದಳು. ಇವತ್ತು ಲೇಟಾಯಿತು. ಇನ್ನು ಏನೇನು ಕಾದಿದೆಯೋ ನನಗೆ. ನಿನ್ನೆ ಬಾಯಿಗೆ ಬಂದ ಹಾಗೆ ಏನೇನೋ ಹೇಳಿದೆ. ಅದೇ ಥರ ಇವತ್ತು ನನಗೆ ಬೈದರೆ ನಿನ್ನೆ ಬಂದದ್ದು ತಡ ಆಯಿತು, ಅದಕ್ಕೆ ಅಲ್ವಾ ಇವತ್ತು ತಡ ಆಗಿದ್ದು. ಅದೇ ಹೇಳ್ತೀನಿ, ನಾನು ತಿರುಗಿಸಿ ಬೈತೀನಿ ಅಷ್ಟೇ. ಕಾಪಾಡಿ ದುರ್ವಾಸ ಮುನಿಯಿಂದ ರಾಯ್ರೆ. ಹಾಯ್ ಶಾಲಿನಿ ಅಕ್ಕ, ಹೇಗಿದ್ದೀರಾ? ಅಮ್ಮ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೇನೆ. ಅಮ್ಮನೂ ಸುಧಾರಿಸಿಕೊಂಡಿದ್ದಾರೆ. ನೀನು ಹೇಗಿದ್ದೀಯಾ? ಹೇಗಾಯಿತು ಹೋದ ಕೆಲಸ? ಸೂಪರ್ ಅಕ್ಕ, ಎಲ್ಲ ಚೆನ್ನಾಗಾಯಿತು. ದೊಡ್ಡ ಪ್ರಾಜೆಕ್ಟ್ ಕೂಡ ನಮಗೆ ಸಿಕ್ಕಿದೆ. ನನ್ನ ಪ್ರೆಸೆಂಟೇಷನ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಗೊತ್ತಾಯಿತು. ಎಲ್ಲರಿಗೂ ಬಾಸ್ ಮೇಲ್ ಮಾಡಿದ್ದಾರೆ ನಿನ್ನ ಹೊಗಳಿ. ಹೌದಾ ಎಂದು ಆಶ್ಚರ್ಯದಿಂದ ಕೇಳಿದಳು. ಹೌದು ನಂದು, ನಿನಗೂ ಕಳಿಸಿದ್ದಾರೆ ಅಲ್ವಾ? ನೋಡು ನೀನು. ಸರಿ, ಹೌದು. ಎಲ್ಲಿ? ಇನ್ನೂ ಬಾಸ್ ಬರಲಿಲ್ಲ ಅಲ್ವಾ? ಯಾಕೆ? ಇಲ್ಲ ಕಣೆ, ಅವರು ಯಾವತ್ತೂ ಲೇಟಾಗಿ ಬಂದವರೆಲ್ಲ. ಏನೋ ಗೊತ್ತಿಲ್ಲ ನಂದು. ನೋ ಅಪ್ಡೇಟ್. ಸರಿ ಬಿಡು, ತುಂಬ ಪೆಂಡಿಂಗ್ಸ್ ಇದೆ, ಆಮೇಲೆ ಸಿಗ್ತೀನಿ. ಓಕೆ ಕ್ಯಾರಿಯನ್ ಬಾಯ್ ಎಂದು ಹೋದಳು ಶಾಲಿನಿ. ನಾನಂತೂ ಕೆಲಸದಲ್ಲಿ ತೊಡಗಿದೆ. 3 ದಿನದ ಪೆಂಡಿಂಗ್ ವರ್ಕ್ ಇದೆ. ಹೀಗೆ ದಿನಗಳು ಯಾರ ಅಪ್ಪಣೆ ಇಲ್ಲದೆ ಹುರುಳಿದವು. 1 ವಾರ ಆದರೂ ಅಭಿ ಆಫೀಸ್ ಕಡೆ ಬರಲಿಲ್ಲ. ನನಗೆ ಅದುವೇ ಚಿಂತೆ. ಯಾಕೆ ಕೋಪಿಷ್ಟ ಆಫೀಸ್ ಕಡೆ ಬರ್ತಾ ಇಲ್ಲ? ಅದು ಅಲ್ಲದೆ ಹೊಸ ಪ್ರಾಜೆಕ್ಟ್ ಕೆಲಸ ಕೂಡ ಶುರು ಆಗಬೇಕು. ಜವಾಬ್ದಾರಿ ಇಲ್ಲ, ಕೋಪ ಮಾತ್ರ ಬೇಗ ಬರುತ್ತೆ. ಇದೆಲ್ಲ ಗೊತ್ತಾಗೋದು ಬೇಡವಾ ಅವನಿಗೆ? ಸಿಡುಕ್ಮುತ್ತಿ ಸಿದ್ದಪ್ಪ ಕೋಪಿಷ್ಟ. ನನ್ನೂ ನೋಡದೆ 1 ವಾರ ಆಯಿತು. ಅವನ ಮುದ್ದು ಮುಖ ನೋಡದೆ ಊಟ ನಿದ್ದೆ ಏನು ಬೇಡ ಅನಿಸುತ್ತೆ. ಯಾಕೋ ಹೀಗೆ ಕಾಡ್ತೀಯ ನನ್ನ? ಖಾಲಿ ಇದ್ದ ಮನಸ್ಸಲ್ಲಿ ಪ್ರೀತಿ ಎಂಬ ರಂಗೋಲಿ ಬಿಡಿಸಿ ಇವಾಗ ಕಣ್ಣ ಮುಂದೆ ಬಾರದೆ ತೊಂದರೆ ಕೊಡ್ತಾ ಇದ್ದೀಯಾ? ದಿನಾಲು ನೀನು ಇವತ್ತು ಬರ್ತೀಯಾ ನಾಳೆ ಬರ್ತೀಯಾ ಅಂತ ಕಾದು ಸಾಕಾಯಿತು. ಹೀಗೆ ಕಾಡ್ತೀಯ ನನ್ನ? ನೀನು ಮಾಡುವುದು ಸರಿ ಇಲ್ಲ ಕಣೋ. ಹೀಗೆ ಕಾಡೋದು ತಪ್ಪು ಕಣೋ. ಹೌದೌದು, ನೀನೇ ಮಾಡಿಕೊಂಡದ್ದು ಅಲ್ವಾ? ಅನುಭವಿಸು. ಅವತ್ತೇ ಹೇಳಿದೆ ನಾನು. ನನ್ನ ಮಾತು ಕೇಳದೆ ಬುದ್ಧಿ ಮಾತು ಕೇಳಿ ಇವಾಗ ನೋಡು ಅನುಭವಿಸ್ತಾ ಇದ್ದೀಯ. ಇದನ್ನೇ ಅವತ್ತು ನಾನು ಗಿಣಿಗೆ ಹೇಳಿದ ಹಾಗೆ ಹೇಳಿತು. ನಾನು ಹೇಳಿದ ಮಾತು ಕೇಳೋದೇ ಇಲ್ಲ ನೀನು ಎಂದು ಹೇಳಿತು. ಹೌದು ಕಣೆ, ನಾನು ನಿನ್ನ ಮಾತು ಕೇಳಬೇಕಿತ್ತು. ಬುದ್ಧಿ ಮಾತು ಕೇಳಿ ತಪ್ಪು ಮಾಡಿದ್ದೆ ನಾನು ಅಂತ ಅನಿಸುತ್ತೆ. ನಿನಗೆ ಏನೇ ಆಗಿದೆ? ಅವನ ಜಪ ಮಾಡ್ತಾ ಇದ್ದೀಯಾ? ಯಾಕೆ? ಒಮ್ಮೆ ಕತ್ತಲೆ ಕೋಣೆಯಲ್ಲಿ ಕಳೆದ ದಿನಗಳು ಮರೆತು ಹೋಯಿತು ಅನಿಸುತ್ತೆ ಅಲ್ವಾ? ಅದಕ್ಕೆ ಈ ಥರ ಆಡ್ತಾ ಇದ್ದೀಯಾ? ನೀನು ಮಾಡಿದ್ದು ಸರಿ. ಅದಕ್ಕೆ ನೋಡು ಅವನು ನಿನ್ನ ತಂಟೆಗೆ ಬರಲಿಲ್ಲ, ಇನ್ನು ಮುಂದೆ ಕೂಡ ಬರಲ್ಲ. ನೀನು ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀಯಾ? ಸುಮ್ಮನೆ ಕೆಲಸಕ್ಕೆ ಬಾರದೆ ಯೋಚನೆ ಬಿಟ್ಟು ಕೆಲಸ ನೋಡು ಹೋಗು ಎಂದಿತು ಬುದ್ಧಿ. ನನಗೆ ತಲೆ ಕೆಟ್ಟು ಹೋಯಿತು. ಮನಸ್ಸಿನ ಮಾತು ಕೇಳುವುದಾ ಅಥವಾ ಬುದ್ಧಿ ಮಾತಾ? ಇಬ್ಬರು ಬೇಡ, ಸುಮ್ಮನೆ ಇರೋದು ವಾಸಿ ಅಷ್ಟೆ. ವಾರದ ಬಳಿಕ ಅಭಿ ಹಾಗೇನೆ ಅವನ ಸ್ನೇಹಿತೆ ಚೈತನ್ಯ ಬಂದಿದ್ದರು. ಆಫೀಸ್ಗೆ ಹೊಸ ಪ್ರಾಜೆಕ್ಟ್ ವಿಚಾರವಾಗಿ ತಂದೆಯ ಬಳಿ ಹೇಳಿದಾಗ ಅವರ ಫ್ರೆಂಡ್ಸ್ ಮಗಳನ್ನು ಸೇರಿಸಿಕೊಳ್ಳಲು ಹೇಳಿದರು. ಅವನಿಗೂ ಅವಳು ಗೊತ್ತಿರುವ ಕಾರಣ ಇಲ್ಲವೆನ್ನಲಾಗದೆ ಒಪ್ಪಿಗೆ ಸೂಚಿಸಿದ. ಮನೆಯಲ್ಲಿ ಕುಳಿತು 1 ವಾರ ಅದರ ಮೇಲೆ ವರ್ಕ್ ಮಾಡಿ ಪ್ಲಾನ್ಸ್ ಎಲ್ಲ ಮಾಡಿದ. ಇನ್ನೊಂದು ಉದ್ದೇಶ, ಅವಳು ಇವನನ್ನು ಮಿಸ್ ಮಾಡಿಕೊಳ್ಳಲಿ ಎಂದು.
ಪಕ್ಕ ಪ್ಲ್ಯಾನ್ ನಮ್ಮ ಹುಡುಗನಿಂದ ಅಲ್ವಾ? ನಮ್ಮ ಅಲ್ಲ, ನಂದು ಹುಡುಗ. ಮತ್ತೆ ಅವಳು ನನ್ನ ಹುಡುಕಿಕೊಂಡು ಬಂದರೆ ಕಷ್ಟ ಅಲ್ವಾ? ಇವಳು ಯಾರು? ಇದುವರೆಗೂ ನಾನು ನಮ್ಮ ಆಫೀಸಲ್ಲಿ ನೋಡಿಲ್ಲ ಅಲ್ವಾ? ಯಾರಿರಬಹುದು? ಅದು ಕೂಡ ಬಾಸ್ ಜೊತೆ ಬಂದಿದ್ದಾಳೆ. ಇಷ್ಟು ಹೊತ್ತಾದರೂ ಯಾಕೆ ನನ್ನ ಕರೆಯಲಿಲ್ಲ? ಈ ಪ್ರಾಜೆಕ್ಟ್ ನನ್ನ ಸಹಾಯ ಬೇಕು ಅಂತ ಹೇಳಿದ್ರು ಅಲ್ವಾ? ಯಾಕೆ ಏನೂ ಹೇಳುತ್ತಿಲ್ಲ? ಇರಲಿ, ನೋಡುವ ಮುಂದೆ ಏನು ಅಂತ ಎಂದು ನಾನು ನನ್ನ ಕೆಲಸದಲ್ಲಿ ತೊಡಗಿದೆ. ಚೈತನ್ಯ, ನೀನು ಸದ್ಯಕ್ಕೆ ಇಲ್ಲೇ ಕೆಲಸ ಮಾಡು. ಪ್ಲಾನ್ಸ್ ಎಲ್ಲ ಒಂದು ಹಂತ ಬರುವವರೆಗೂ, ಆಮೇಲೆ ನಿನಗೆ ಬೇರೆ ಕಡೆ ಮಾಡಿಸಿಕೊಡುತ್ತೇನೆ. ಕಡಿಮೆ ಸಮಯ ಇರೋ ಕಾರಣ ಆದಷ್ಟು ಬೇಗ ಕೊಡಬೇಕು ಅದಕ್ಕೆ. ಸರಿ ಅಭಿ, ಐ ವಿಲ್ ಅಡ್ಜಸ್ಟ್ ಫಾರ್ ಫ್ಯೂ ಡೇಸ್. ಓಕೆ, ಥ್ಯಾಂಕ್ ಯು ಚೈತನ್ಯ. ಇಟ್ಸ್ ಓಕೆ ಅಭಿ. ಓಕೆ, ಯು ಕ್ಯಾನ್ ಆನ್. ಓಕೆ. ಅಲ್ಲ, ಈ ವಯ್ಯ ಯಾವಾಗ ಕರೀತಾನೆ ನನ್ನ? ಇಲ್ಲ, ಇವನು ಕರೆಯಲ್ಲ ಇವತ್ತು. ಡಬ್ಬ, ಕೋಪಿಷ್ಟ, ಸಿಡುಕ್ಮುತ್ತಿ ಸಿದ್ದೇಶ್ವರ. ಒಂದು ಉಪಾಯ ಒಳೆಯಿತು. ಹೇಗೂ ಈ ಪೇಪರ್ಸ್ಗೆ ಸೈನ್ ಬೇಕು, ನಾನೇ ಹೋಗಿ ಹಾಕಿಸ್ಕೊಂಡು ಬರ್ತೀನಿ ಎಂದು ನಾನು ಬಾಸ್ ಚೇಂಬರ್ಗೆ ಹೋದೆ. ಮೇ ಐ ಕಮ್ ಇನ್ ಸರ್ ಎಂದಳು. ಎಸ್ ಕಮ್ ಇನ್, ತಲೆ ಎತ್ತದೆ ಹೇಳಿದ್ದ. ಫೈಲ್ ನೋಡುವುದರಲ್ಲಿ ತುಂಬ ಬ್ಯುಸಿ ಇದ್ದ. ಅಲ್ಲಿ ಪಕ್ಕದಲ್ಲಿ ಚೈತನ್ಯ ಕುಳಿತಿದ್ದಳು. ಅಲ್ಲ, ಇವಳು ಇಲ್ಲಿ ಏನು ಮಾಡ್ತಾ ಇದ್ದಾಳೆ? ನಮ್ಮ ಜೊತೆ ಕಳಿಸೋದು ಬಿಟ್ಟು ಇಲ್ಲೇ ಇದ್ದಾಳೆ. ಅಷ್ಟು ಸ್ಪೆಷಲ್ಲ ಇವಳು? ಏನು ಇರಬೇಕು, ಇರಲಿ, ನಮಗೆ ಆಕೆ ಬೇಕು ಅಲ್ವಾ? ಬಂದ ಕೆಲಸ ಮಾಡುವ ಅಷ್ಟು ಎಂದು ಬಾಸ್ ಎಂದಳು. ಎಸ್, ಇವಾಗ ಕೂಡ ತಲೆ ಎತ್ತದೆ ಹೇಳಿದ. ಇವನಜ್ಜಿ ತಲೆ ಎತ್ತೋಕೆ ಏನು ರೋಗ ಇವನಿಗೆ? ಒಂದು ವಾರದಿಂದ ಮುಖ ತೋರಿಸಿಲ್ಲ. ನಾನು ನೋಡಿಲ್ಲ ಅಂತ ನೋಡೋಣ ಅಂತ ಬಂದರೆ ಈ ವಯ್ಯ ಮುಖ ತೋರಿಸಲು ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಅಯ್ಯೋ ರಾಯ್ರೆ! ನಾನು ಮತ್ತೆ ಅವನ ಮುಖ ನೋಡಲು ಅವನು ತಲೆ ಎತ್ತಿ ಎಸ್ ಎಂದ. ಮತ್ತೊಮ್ಮೆ ನಾನು ಫುಲ್ ಫಿದಾ ಆಗಿಬಿಟ್ಟೆ ಅವನ ಮುಖ ನೋಡಿ. ಆ ಕಣ್ಣು ಅಯ್ಯೋ ಹುಚ್ಚು ಹಿಡಿಸುತ್ತೆ. ಮತ್ತೆ ಅವನೇ ಎಚ್ಚರಿಸಬೇಕಾಯಿತು. ಅಲೋ, ಏನು ಹೇಳಿ ಬಂದ ಸಮಾಚಾರ ಎಂದ. ಅದು ಸೈನ್ ಬೇಕಿತ್ತು. ಓಕೆ, ಅಲ್ಲೇ ಇಟ್ಟು ಹೋಗಿ, ನಾನು ನೋಡ್ತೀನಿ. ಮತ್ತೆ ಪದೇ ಪದೇ ಬರಬೇಡಿ. ಏನಾದರೂ ಇದ್ದರೆ ಪೆಂಡಿಂಗ್ ಇಡಿ, ನಾನು ನೋಡ್ತೀನಿ ಫ್ರೀ ಆದಾಗ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಎಂದನು. ಮತ್ತೆ ಫೈಲಲ್ಲಿ ಮುಳುಗಿದೆನು. ಓಕೆ ಬಾಸ್ ಎಂದು ಕ್ಯಾಬಿನ್ನಿಂದ ಹೊರಗೆ ಬಂದಳು. ಡೋಂಟ್ ಡಿಸ್ಟರ್ಬ್ ಅಂತೆ, ಡಬ್ಬ ನನ್ನ ಮಗ, ಕೋಪಿಷ್ಟ. ಎಷ್ಟು ಅಹಂಕಾರ ಅವನಿಗೆ! ಡಿಸ್ಟರ್ಬ್ ಮಾಡಬೇಡ ಅಂದೆ ಅಲ್ವಾ? ಅದು ನನಗೆ ಮಾಡದೆ ಬಿಡುವ ಜಾಯಮಾನ ಅಲ್ಲ ನನ್ನದು. ಅವಳು ಬೇರೆ ತಿನ್ನೋ ಥರ ನೋಡ್ತಾ ಇದ್ದಳು. ಎಲ್ಲ ನನ್ನ ಕರ್ಮ ನನ್ನದು. ಇರಲಿ, ನನಗೂ ಟೈಮ್ ಬರುತ್ತೆ, ಮಾಡ್ತೀನಿ ಆವಾಗ. ತುಂಬ ದಿನ ಆದಮೇಲೆ ಸಿಕ್ಕಿದ್ದಾನೆ ಅಂತ ಖುಷಿಯಿಂದ ಇದ್ದರೆ ಎಲ್ಲ ಹಾಳಾಯಿತು ಎಂದು ಸಪ್ಪೆ ಮೋರೆ ಹಾಕಿ ಕುಳಿತಳು ತನ್ನ ಕುರ್ಚಿಯಲ್ಲಿ. ನಂದು ಎಂದಳು ಶಾಲಿನಿ. ಹಾಂ ಅಕ್ಕ, ಹೇಳಿ ಎಂದಳು. ಒಂದು ಸಹಾಯ ಮಾಡ್ತೀಯಾ ಕೇಳಿದಳು. ಹೇಳಿ ಅಕ್ಕ, ಏನು ಅಂತ. ಈ ಫೈಲ್ಗೆ ಅರ್ಜೆಂಟಾಗಿ ಬಾಸ್ ಸೈನ್ ಬೇಕು, ಸ್ವಲ್ಪ ಹೋಗಿ ಹಾಕಿಸ್ಕೊಂಡು ಬರ್ತೀಯಾ? ಹಾಂ ಸರಿ ಅಕ್ಕ, ಕೊಡಿ. ಇಂಪಾರ್ಟೆಂಟ್ ಫೈಲ್ ಅದು, ಇವತ್ತೇ ಆಗಬೇಕು. ಓಕೆ ಸರಿ ಎಂದು ಬಾಸ್ ಚೇಂಬರ್ಗೆ ಹೋದಳು. ಬಾಸ್ ಎಂದಳು. ನಿಮಗೆ ಒಮ್ಮೆ ಹೇಳಿದರೆ ಅರ್ಥ ಆಗಲ್ವಾ? ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದೇನೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ರು ಕೇಳಲ್ಲ ಅಲ್ವಾ ನಿಮಗೆ? ಯಾವುದು ಮಾಡಬಾರ್ದು ಅಂತೀನಿ ಅದನ್ನೇ ಮಾಡಿ ಪ್ರಾಣ ತಿಂತೀರಾ? ಗೆಟ್ ಲಾಸ್ಟ್ ಫ್ರಮ್ ಹಿಯರ್ ಎಂದು ಕಿರುಚಿದನು. ಬಾಸ್ ಅದು ಹೇಳೋದು ಕೇಳಿ, ಜಸ್ಟ್ ಗೆಟ್ ಔಟ್ ಎಂದು ಮತ್ತೆ ಕಿರುಚಿದನು. ಎಂದು ಹೊರಗೆ ಬಂದೆ. ಇವನೊಬ್ಬ ಡಬ್ಬ ನನ್ನ ಮಗ, ಎಷ್ಟು ಹೇಳಿದ್ರು ಅಷ್ಟೇ ಕೋಪಿಷ್ಟ ಎಂದು ಹನಿ ಕಣ್ಣೀರು ಜಾರಿತು. ಇರು ಮಾಡ್ತೀನಿ ನಿನಗೆ ಅಂತ ಈ ಸಲ ಪರ್ಮಿಷನ್ ಕೇಳದೆ ಒಳಗೆ ಹೋಗಿ ಬಾಸ್ ಎಂದಳು. ಯು ಸ್ಟಾಪ್ ಇಟ್ ಬಾಸ್, ನನಗೂ ಕೆಲಸಿದೆ, ನಿಮಗೆ ಮಾತ್ರ ಅಲ್ಲ. ಹೇಳೋದು ಮೊದಲು ಕೇಳಿ, ಮತ್ತೆ ಎಷ್ಟು ಬೇಕು ಅಷ್ಟು ಬೈತಾ ಕುಳಿತುಕೊಳ್ಳಿ, ಸರಿನಾ? ಇದು ಇಂಪಾರ್ಟೆಂಟ್, ಅದಕ್ಕೆ ಸೈನ್ ಬೇಕು. ಸೊ ಪ್ಲೀಸ್ ಗಿವ್ ಮೀ ಎಂದು ಅದೇ ದಾಟಿಯಲ್ಲಿ ಕೇಳಿದನು. ಫೈಲ್ ಕೊಟ್ಟು ಸೈನ್ ಆದ ಮೇಲೆ ತೆಗೆದುಕೊಂಡು ಒಂದು ಮಾತು ಆಡದೆ ಹೊರಗೆ ಬಂದೆ. ಎಷ್ಟು ಕೊಬ್ಬು ಡಬ್ಬ, ಕೋಪಿಷ್ಟ. ನಿನಗಿಂತ ಜಾಸ್ತಿ ಕೋಪ ನನಗೂ ಇದೆ ಕಣೋ. ನನ್ನ ಹತ್ರನೇ ಬಿಟ್ಟು ಬಿಡ್ತೀಯಾನಾ? ಅದು ಅವಳ ಮುಂದೆ. ಇವನು ಬಾಸ್ ಆಫೀಸ್ಗೆ, ನನಗಲ್ಲ. ಸರಿಯಾಗಿ ಮಾಡಿದೆ ನಾನು ಅವನಿಗೆ ಎಂದು ಶಾಲಿನಿಗೆ ಕೊಟ್ಟಳು. ಥ್ಯಾಂಕ್ಸ್ ಕಣೆ ನಂದು, ತುಂಬ ಇಂಪಾರ್ಟೆಂಟ್ ಫೈಲ್ ಅದಕ್ಕೆ. ಹಾಂ ಅಕ್ಕ, ಪರವಾಗಿಲ್ಲ, ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಸರಿ ನಂದು. ತುಂಬ ರೇಗಾಡ್ದೆ ಅನಿಸುತ್ತೆ, ಅದಕ್ಕೆ ಖಡಕ್ಕಾಗಿ ದನಿ ಹೇರಿಸಿ ಮಾತನಾಡಿದ್ದಳು. ಇವಳಿಗೆ ಮಾತ್ರ ನನ್ನ ಪಳಗಿಸೋದು ಗೊತ್ತು, ಅದಕ್ಕೆ ಅಲ್ವಾ ಜಾಸ್ತಿ ಇಷ್ಟ ಆಗೋದು.
ಪರವಾಗಿಲ್ಲ ಗಟ್ಟಿಗಿತ್ತಿ, ನನಗೆ ಪರ್ಫೆಕ್ಟ್ ಮ್ಯಾಚ್ ಬಜಾರಿ ಎಂದು ಮತ್ತೆ ಕೆಲಸದ ಕಡೆ ಗಮನ ಹರಿಸಿದ. ದೊಬ್ಬ ನನ್ನ ಮಗ, ಯಾವಾಗಲೂ ಮೂಗಿನ ತುದಿಲಿ ಕೋಪ ಇರುತ್ತೆ. ಅಲ್ಲ ರಾಯ್ರೆ, ಇವನನ್ನು ಸೃಷ್ಟಿ ಮಾಡುವಾಗ ಏನಾದರೂ ಸ್ಪೆಷಲ್ ಐಟಮ್ ಏನಾದರೂ ಹಾಕಿದ್ರ ಕೋಪ ಬರುವಂಥದ್ದು ಏನಾದರೂ? ಛೇ, ಈ ಕೋಪಿಷ್ಟ ಎಷ್ಟು ಒಳ್ಳೆಯವನು ನಾನರಿಯೆ. ಇರಲಿ, ಅವನ ಒಳ್ಳೆಯತನ ಕಟ್ಟಿಕೊಂಡು ನನಗೇನು, ನನಗೂ ಟೈಮ್ ಬರುತ್ತೆ, ಬುದ್ಧಿ ಕಲಿಸ್ತೀನಿ. ನಿನಗೆ ಸಿಡುಕ್ಮೂತಿ ಸಿದ್ದಪ್ಪ, ನಿನಗೆ ಮಾತ್ರ ಅಲ್ಲ ನನಗೂ ಬರುತ್ತೆ ಸಿಟ್ಟು. ನನ್ನನ್ನೇ ಸ್ಟಾಪ್ ನೇಚರ್ ಅಂದುಕೊಂಡ್ಯಾ? ನೋ ವೇ ಕಣೋ, ನನ್ನಂತಹ ಪೀಸ್ 100ಕ್ಕೆ 1 ಕಣೋ. ನನಗೆ ಗೆಟ್ ಔಟ್. ಛೇ, ತಪ್ಪು ಮಾಡಿಬಿಟ್ಟೆ ಕಣೋ. ನಿನ್ನ ಅಜ್ಜಿ ನನ್ನ ಕಾಟ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಲ್ವಾ? ತೋರಿಸ್ತೀನಿ ನಿನಗೆ ನಾನು. ಏನು ಒಳ್ಳೆ ಹೀರೋ ರೇಂಜಿಗೆ ಪೋಸ್ ಕೊಡ್ತಾನೆ, ದೊಡ್ಡ ಹೀರೋ ಅಂತ ಅಂದುಕೊಂಡಿರಬೇಕು. ಅದಕ್ಕೆ ಇಷ್ಟು ದಿಮಾಕು. ಅದು ಅಲ್ಲದೆ ಪಕ್ಕದಲ್ಲಿ ಆ ಕೋತಿ ಬೇರೆ ಇತ್ತಲ್ಲ, ಅದಕ್ಕೆ ಅವಳ ಎದುರಿಗೆ ದೊಡ್ಡ ಶೋ ಅಪ್ ಮಾಡ್ತಾನೆ. ಇರು ಮಗನೇ, ನಿನಗೆ ಮಾಡ್ತೀನಿ. ಇವತ್ತು ಹೇಗೋ ನನ್ನ ಮೂಡ್ ಖರಾಬ್ ಮಾಡಿಬಿಟ್ಟೆ. ಕೆಲಸನೂ ಆಗಿಲ್ಲ. ಬಚ್ಚಾವ್ ಮಗನೇ ಇವತ್ತು. ನಾಳೆ ನೋಡು ಏನು ಮಾಡ್ತೀನಿ ಅಂತ ನಿನಗೆ. ಇವಳ ಬಗ್ಗೆ ಗೊತ್ತಿಲ್ಲ ಕಣೋ. ಚಾಕ್ಲೇಟ್ ಬಾಯ್. ಥುತು, ಇವನು ಚಾಕ್ಲೇಟ್ ಬಾಯ್. ನೋನೋ, ಕಾಡು ಪಾಪ, ಕೋತಿ, ಚಿಂಪಾಂಜಿ, ಕತ್ತೆ, ಜಿರಾಫೆ, ಕೋಪಿಷ್ಟ, ಸಿದ್ದೇಶ್ವರ, ಇನ್ನು ಏನೇನೋ. ಹೇಗೋ ಡಬ್ಬ ಎಂದು ಕೆಲಸದಲ್ಲಿ ತೊಡಗಿದೆ. ಅಭಿ ಅವತ್ತು ಕೆಲಸದಲ್ಲಿ ಮುಳುಗಿದ್ದರಿಂದ ಅವನಿಗೆ ಸಮಯದ ಪರಿವೇ ಇಲ್ಲ. ಫೋನ್ ಬಂದಾಗ ತಿಳಿದಿದ್ದು ತಡವಾಗಿದೆ ಎಂದು. ಛೇ, ಕೆಲಸ ಅಂತ ಕೂತ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಎಂದು ಕ್ಯಾಬಿನಿಂದ ಕಾರ್ ಪಾರ್ಕಿಂಗ್ ಹತ್ರ ಬಂದ. ಇವಳೇನು ಇಲ್ಲೇ ಇದ್ದಾಳೆ? ಏನು ನಿಂತು ಯೋಚಿಸ್ತಾ ಇದ್ದಾಳೆ? ಏನಾಯ್ತು ಇವಳಿಗೆ? ಛೇ, ನಾನು ಕೆಲಸ ಅಂತ ಇವಳ ಕುರಿತು ಯೋಚನೆ ಮಾಡ್ತಾ ಇಲ್ಲ. ಇನ್ನು ಅವಳಿಂದ ದೂರ ಹೋಗಲ್ಲ. ಮಾತಾಡೋಣ ಅಂದರೆ ದೊಡ್ಡ ಮಾತಾಡ್ತಾಳೆ. ನನಗೆ ಕಲಿಸಿಕೊಡ್ತಾಳೆ. ಬಾಸ್ ಅಂತೆ, ಎಂಪ್ಲಾಯ್ ಅಂತೆ. ಕರ್ಮ, ಇವಳನ್ನು ಹೇಗಪ್ಪ ಪಳಗಿಸೋದು? ಹೇಗೂ ಇವತ್ತು ಸ್ವಲ್ಪ ಗರಂ ಆಗಿದ್ದು ಗೊತ್ತು. ಅಟ್ಲೀಸ್ಟ್ ಕೋಪದಲ್ಲಿ ಮಾತಾಡಿದ್ರು ಓಕೆ. ಅವಳ ಜೊತೆ ಮಾತಾಡದೆ 1 ವಾರ ಹೇಗೆ ಇದ್ನೋ ಗೊತ್ತಿಲ್ಲ. ಇವಳು ಒಂಥರ ಅಟಮ್ ಬಾಂಬ್ ಯಾವಾಗ ಸಿಡಿಯುತ್ತೋ ಗೊತ್ತೇ ಆಗುವುದಿಲ್ಲ. ಮಾತಾಡೋಣ ಅಂದರೆ ಏನೇನೋ ಮಾತಾಡಿ ನನಗೆ ಸಿಟ್ಟು ಬರೋ ಥರ ಮಾಡ್ತಾಳೆ. ಎಲ್ಲಿ ಬಾಯಿ ತಪ್ಪಿ ಏನಾದರೂ ಬೈತಾರೆ ಅಂತ ಆದಷ್ಟು ಕಂಟ್ರೋಲ್ ಮಾಡ್ತೀನಿ. ಆದರೆ ಇವಳಿಗೆ ಅದರ ಚಿಂತೆ ಬೇಡವಾ? ಛೇ, ಇವಳು ಹೂ ಅನ್ನಲಿ ಅಷ್ಟೆ. ಯಾವತ್ತೂ ಅವಳಿಗೆ ಒಂದು ಚಿಕ್ಕ ನೋವು ಆಗದ ಹಾಗೆ ನಾನು ಕಣ್ಣಲ್ಲಿ ಜೋಪಾನ ಮಾಡ್ತೀನಿ. ಆದರೆ ಅವಳಿಗೆ ಹೇಗೆ ಅರ್ಥ ಮಾಡಿಸೋದು ನೋಡೋಣ ಮುಂದೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಹಲೋ ಮಿಸ್, ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಧ್ವನಿ ಬಂದ ಕಡೆ ನೋಡಿದಳು. ಎಲ್ಲ ನಿನ್ನಿಂದ ಕಣೋ. ನನ್ನ ಮೂಡ್ ಕೆಡಿಸಿ ಕೆಲಸ ಎಲ್ಲ ಅರ್ಧ ಆಗೋ ಹಾಗೆ ಮಾಡಿ ಇಷ್ಟು ಹೊತ್ತು ಆಯಿತು. ಇವಾಗ ಕೇಳೋದು ನೋಡು, ಏನು ಗೊತ್ತೇ ಇಲ್ಲ ಅನ್ನೋ ಥರ. ಇರಲಿ ಕಣೋ, ನಿನಗೆ ಇದೆ. ಮಾರಿ ಹಬ್ಬ ಎಂದು ಮನಸ್ಸಲ್ಲೇ ಸಹಸ್ರನಾಮ ಮಾಡಿ, ಯಾವುದು ದೆವ್ವ ಅಡ್ರೆಸ್ ಮಿಸ್ ಆಯಿತು ಅಂತ ಕೇಳ್ತು. ಅದಕ್ಕೆ ನನ್ನ ಹತ್ರ ಕೇಳ್ತಾ ಇತ್ತು. ನನಗೆ ಗೊತ್ತಿಲ್ಲ, ನಮ್ಮ ಬಾಸ್ ಬರ್ತಾರೆ, ಅವರ ಹತ್ರ ಕೇಳಿ ಹೇಳ್ತಾರೆ ಅಂದೆ. ಅದಕ್ಕೆ ಕಾಯ್ತಾ ಇದ್ದೆ ನಿಮಗೋಸ್ಕರ ಎಂದು ಹಲ್ಲು ಕಿರಿದಳು. ಯಬ್ಬಾ, ಇವಳೇನಪ್ಪ ಈ ಥರ ಗರಂ ಆಗಿದ್ದಾಳೆ? ಕೋಪ ನನ್ನ ಮೇಲೆ. ಬೆಳಗ್ಗೆ ಆದ ವಿಷಯದ ಕುರಿತು ಏನಪ್ಪ ಇವಳ ಮಾತು ಕೆಲವೊಮ್ಮೆ ಏನು ಅರ್ಥ ಆಗಲ್ಲ. ಆದರೆ ನಗು ಬರುತ್ತೆ. ಕಂಟ್ರೋಲ್ ಅಭಿ, ಇಲ್ಲ ಅಂದರೆ ಇವತ್ತು ನಿನ್ನ ತಿಥಿ ಪಕ್ಕ ಕಣೋ. ಅವಳ ಕೋಪಕ್ಕೆ ಕಾರಣ ನಾನು ಅನಿಸುತ್ತೆ. ಅದಕ್ಕೆ ಹೀಗೆ ರೇಗ್ತಾ ಇದ್ದಾಳೆ. ಇರಲಿ ಬಜಾರಿ, ನೀನು ಮಾತಾಡಿದರೆ ಅಷ್ಟೇ ಸಾಕು ಕಣೆ. ನಿನ್ನ ಮೌನ ಕೊಲ್ಲುತ್ತದೆ ನನ್ನ ಎಂದು. ಹೌದಾ? ಅವರ ಪರಿಚಯ ಎಲ್ಲ ಇದೆ ನಿಮಗೆ? ಗ್ರೇಟ್ ಬಿಡಿ ನೀವು ಎಂದು ಆಶ್ಚರ್ಯವಾಗಿ ಕೇಳಿದನು. ಅವಳ ಸಿಟ್ಟು ತಾರಕಕ್ಕೇರುತ್ತಿತ್ತು. ಅಯ್ಯೋ ನನ್ನ ಮಗನೇ, ನಾನು ಇಲ್ಲಿ ಮನೆಗೆ ಹೇಗೆ ಹೋಗೋದು ಅಂತ ಆಲೋಚನೆ ಮಾಡ್ತಾ ನನ್ನಷ್ಟಕ್ಕೆ ನಿಂತು ಯೋಚನೆ ಮಾಡ್ತಾ ಇದ್ದರೆ ಕಬಾಬ್ ಮೇ ಹಡ್ಡಿ ಅನ್ನೋ ಹಾಗೆ ನನ್ನ ತಪೋಭಂಗ ಮಾಡಿದ್ದು ಅಲ್ಲದೆ ನನ್ನ ಕೆಣಕುತ್ತಿದ್ದೀಯಾ? ನೀನು ಏನು ಮಾಡಲಿ? ನಿನಗೆ ತಲೆ ಬೇರೆ ಓಡ್ತಾ ಇಲ್ಲ. ಆದರೆ ಇವತ್ತೇ ಒಂದು ಗತಿ ಮಾಡ್ತಾ ಇದ್ದೆ. ಎಲ್ಲ ನನ್ನ ಕರ್ಮ, ಬಿಡಲ್ಲ ಕಣೋ ನಿನ್ನ ಎಂದು ಬುಸುಗುಡುತ್ತಿದ್ದಳು. ಹೌದು ಬಾಸ್, ನಾನು ಗ್ರೇಟ್, ನೀವು ನನಗಿಂತ ಡಬಲ್ ಗ್ರೇಟ್ ಎಂದಳು ಸಿಟ್ಟಲ್ಲಿ. ಓಕೆ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ ಎಂದನು. ನೋ ಬಾಸ್, ನಾನು ಆಟೋದಲ್ಲಿ ಹೋಗ್ತೀನಿ, ನನ್ನ ಚಿಂತೆ ಬೇಡ. ನೀವು ಬಾಸ್, ನಾನು ಎಂಪ್ಲಾಯಿ ಎಂದು ಏನು ಹೇಳುವ ಮೊದಲು ಹಲೋ ಹೋಲ್ಡ್ ಆನ್, ನಾನು ಅಷ್ಟೇ ನಿಮ್ಮನ್ನು ನನ್ನ ಜೊತೆ ಸುತ್ತೋಕೆ ಕರೆದುಕೊಂಡು ಹೋಗ್ತಾ ಇಲ್ಲ ಮೇಡಮ್. ಇದು ನನ್ನ ಜವಾಬ್ದಾರಿ, ಅದಕ್ಕೆ ಮಾಡ್ತಾ ಇದ್ದೇನೆ. ನಾನ್ಸೆನ್ಸ್ ಮಾತಾಡೋದು ಬಿಟ್ಟು ಅತ್ತಿ, ಇಲ್ಲಾಂದರೆ ಗೊತ್ತು ತಾನೆ ಎಂದನು ಕಣ್ಣು ಹೊಡೆದು. ನನಗೆ ಒಮ್ಮೆ ಮೈ ಕಂಪಿಸಿತು. ಮತ್ತೆ ಇರಿಸು ಮುರಿಸು ಹಾಗೆ ಹೋಗಿ ಕುಳಿತುಕೊಂಡೆ. ಸುಮ್ಮನೆ ಕೂರುವುದು, ಅದಕ್ಕೆ ಸಾಂಗ್ ಪ್ಲೇ ಮಾಡಿದೆ. ಅಯ್ಯೋ ಏನಪ್ಪ ಇವತ್ತು ಒಂದು ಕೂಡ ರೊಮ್ಯಾಂಟಿಕ್ ಸಾಂಗ್ ಪ್ಲೇ ಆಗ್ತಿಲ್ಲ. ಇವಳು ಬೇರೆ ಗರಂ ಆಗಿದ್ದಾಳೆ, ಅದಕ್ಕೆ ತಕ್ಕ ಹಾಡು ಬರ್ತಾ ಇದೆ. ಇವಳು ನೋಡಿದರೆ ದೊಡ್ಡ ಕಣ್ಣು ಬಿಟ್ಟು ನನಗೆ ಎದುರಿಸುತ್ತಾಳೆ. ಬೇಗ ಇವೆಲ್ಲ ಬೇಡವೇ ಬೇಡ, ಆಫ್ ಮಾಡೋದು ಬೆಟರ್ ಎಂದು ಆಫ್ ಮಾಡಿದ. ಅದೇ ಸಮಯಕ್ಕೆ ಫೋನ್ ಕಾಲ್ ಬರುತ್ತೆ. ಹಲೋ, ಹೇಳು ಚೈತನ್ಯ ಎಂದನು. ಅಲ್ಲ, ಇವಳು ಯಾಕೆ ಈ ಸಮಯದಲ್ಲಿ ಫೋನ್ ಮಾಡಿದ್ದಾಳೆ? ಇವನು ಬೇರೆ ಏಕವಚನದಲ್ಲಿ ಮಾತಾಡ್ತಾ ಇದ್ದಾನೆ. ಏನಾದರೂ ಇಬ್ಬರ ನಡುವೆ? ನೋನೋ, ಇವನಿಗೆ ಅವಳು ಬೀಳ್ತಾಳೆ. ಮುಖ ನೋಡು, ಒಳ್ಳೆ ಹರಳೆಣ್ಣೆ ಕುಡಿದಿರೋ ಥರ ಇದೆ ಎಂದು ಮನಸ್ಸಲ್ಲಿ ನಕ್ಕಳು. ವಾಟ್ ನಾನ್ ಸೆನ್ಸ್ ಚೈತನ್ಯ, ಇಷ್ಟು ಕೇರ್ಲೆಸ್ ಆಗಿ ಹೇಳ್ತಾ ಇದೆಯಾ? ಛೇ ಎಂದನು.
ಇದುವೇ ಮೊದಲು, ಇದುವೇ ಕೊನೆ. ಇದೇ ಮುಂದುವರಿದರೆ ಸರಿ ಇರಲ್ಲ. ನಿನ್ನ ಸಾರಿ ತಗೊಂಡು ನಾನೇನು ಮಾಡಲಿ ಹೇಳು ಎಂದು ಕೋಪದಲ್ಲಿ ಕಾಲ್ ಕಟ್ ಮಾಡಿ ಕಾರ್ ತಿರುಗಿಸಿ ಮತ್ತೆ ಆಫೀಸ್ ಕಡೆ ಹೊರಟನು. ಬಾಸ್ ಎಂದಳು ಮೆಲ್ಲನೆ. ಅವನಿಗೆ ಅದು ಕೇಳಿಸಲಿಲ್ಲ. ಬಾಸ್ ಎಂದಳು ಸ್ವಲ್ಪ ಜೋರಾಗಿ. ವಾಟ್ ಎಂದನು. ಕಣ್ಣು ರಸ್ತೆ ಮೇಲೆ ಇತ್ತು. ಮುಖದಲ್ಲಿ ಕೋಪ ರಾರಾಜಿಸುತ್ತಿತ್ತು. ಏನಾದರೂ ಸಮಸ್ಯೆನಾ ಎಂದಳು. ನಿಮಗೆ ಯಾಕೆ ಅದೆಲ್ಲ, ಸ್ವಲ್ಪ ಬಾಯಿ ಮುಚ್ಚಿ ಕೂತ್ಕೋ ಎಂದನು. ಇದಕ್ಕೇನು ಕಮ್ಮಿ ಇಲ್ಲ. ಕೋಪ ಮೂಗಿನ ತುದಿಯಲ್ಲೇ ಇದೆ. ಅಯ್ಯೋ ಕರ್ಮವೇ, ಹೋಗಿ ಹೋಗಿ ಇವನಿಗೆ ಸಹಾಯ ಮಾಡೋಕೆ ನಾನು ಕೇಳ್ತಾ ಇದ್ದೀನಿ ಅಲ್ವಾ. ನನಗೆ ಬುದ್ಧಿ ಇಲ್ಲ. ಆಫೀಸ್ ಕೆಲಸ ಅಲ್ವಾ, ಅದಕ್ಕೆ ಕೇಳಿದೆ ಎಂದಳು. ಅವಳು ಬಿಡುವವಳು ಅಲ್ಲ ಅಲ್ವಾ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಯಾಕೆ ಬರ್ತಾರೋ ನಮ್ಮ ಜೀವ ತೆಗಿಲಿಕ್ಕೆ ಎಂದನು. ವಾಟ್ ಎಂದಳು. ಅವಳಿಗೆ ಅರ್ಥ ಆದರೆ ಅಲ್ವಾ. ನಥಿಂಗ್, ಜಸ್ಟ್ ಶಟ್ ಯುವರ್ ಮೌತ್ ಎಂದನು. ಅವಳು ಹಾಗೇನೆ ಕುಳಿತಳು. ಏನು ಹೇಳಲು ಇಲ್ಲ, ಕೇಳಲು ಇಲ್ಲ. ಆಫೀಸ್ಗೆ ಹೋಗಿ ಕೆಲಸ ಮುಗಿಸಿ ಬಂದು ಕಾರನ್ನು ಹೇರಿದ. ಇವಾಗ ಕೋಪ ಹೋಯ್ತಾ ಎಂದಳು ಮೆಲ್ಲನೆ ಅವನ ಮುಖ ನೋಡಿ. ಸುಮ್ಮನೆ ಕುಳಿತುಕೊಳ್ಳೋಕೆ ಆಗಲ್ವಲ್ಲ ನಿನಗೆ ಎಂದನು ಸಿಟ್ಟಿನಲ್ಲಿ. ಯೋ ಸುಮ್ಮನೆ ಇರಯ್ಯ, ಪಾಪ ಏನೋ ಕಷ್ಟದಲ್ಲಿ ಇದ್ದಾನೆ, ಸಹಾಯ ಮಾಡೋಣ ಅಂತ ಕೇಳಿದ್ರೆ ನನಗೆ ಬೈತ್ಯ. ಕೊಬ್ಬು ನಿನಗೆ, ಡಬ್ಬ ನನ್ನ ಮಗನೇ ಎಂದಳು. ಇವಳ ಕೋಪ ಕೆರಳಿಸಿ ಬಿಟ್ಟಿದ್ದ ಅವನು. ಯಾಕೆ ಏಕವಚನದಲ್ಲಿ ಮಾತಾಡ್ತಾ ಇದ್ದೀಯಾ? ಬೇಕಾ ಏನಾದರೂ? ಅದು ಅಲ್ಲದೆ ನನಗೆ ಕೊಬ್ಬು ಅನ್ನೋವಷ್ಟು ಕೊಬ್ಬು ನಿನಗೆ ಎಂದನು. ಸಾಕು ಮುಚ್ಚಯ್ಯ ಬಾಯಿ. ಇದು ನಿನ್ನ ಆಫೀಸಲ್ಲ, ಅದಕ್ಕೆ ಹೀಗೆ. ಒಳ್ಳೆ ಮಾತಿಂದ ಕೇಳಿದೆ, ಹೇಳೋಕೆ ಏನು ದಾಡಿ ನಿನಗೆ ಎಂದು ಕೋಪದಿಂದ ಬುಸುಗುಡುತ್ತಿದ್ದಳು. ಅಯ್ಯೋ ಸಾಕು ನೀನು ಮುಚ್ಚು ಬಾಯಿ, ಇಳಿಯ ಕೆಳಗೆ ಎಂದನು ಕಾರ್ ನಿಲ್ಲಿಸಿ. ಯಾಕೋ ಹೆಂಗಿದೆ ಮೈಗೆ? ನೀನೇ ಕರೆದುಕೊಂಡು ಬಂದು ಇವಾಗ ನೀನೇ ನಡು ರೋಡಲ್ಲಿ ಬಿಟ್ಟು ಹೋಗ್ತೀಯಾ? ಇದು ಸರಿ ಇಲ್ಲ ಕಣೋ ಎಂದಳು. ಇನ್ನೂ ಕೋಪ ಕಡಿಮೆ ಆಗಿರಲಿಲ್ಲ. ಹಲೋ, ನಡು ರಸ್ತೆಯಲ್ಲಿ ಬಿಟ್ಟು ಹೋಗಲ್ಲ ನಾವು, ಅಷ್ಟು ಚೀಪ್ ಅಲ್ಲಮ್ಮ ಎಂದನು. ಹೌದು, ದೊಡ್ಡ ಸಾಚ ನೀನು. ಮರ್ಯಾದೆಗೆ ನನ್ನ ಮನೆ ತನಕ ಬಿಟ್ಟರೆ ಸರಿ, ಇಲ್ಲ ಅಂದರೆ ನೋಡು ಏನು ಮಾಡ್ತೀನಿ ಅಂತ. ಇಲ್ಲ ಅಂದರೆ ಏನೇ ಮಾಡ್ತೀಯ ನೀನು? ನೋಡು ನೋಡು ಬೇಡ ಎಂದು ತೋರು ಬೆರಳು ತೋರಿಸಿ ಹೇಳಿದಳು. ನೋಡ್ತಾನೆ ಇದ್ದೇನೆ, ಹೇಳೇ ಮುದ್ದು ಎಂದನು. ಏನೋ ಮುದ್ದು ಗಿದ್ದು ಅಂತ ಇದ್ದೀಯಾ? ಯಾಕೆ ಬೇಕಾ? ತೆಗೆದು ಬಿಟ್ಟ ಅಂದರೆ ಅಲ್ಲೆಲ್ಲ ಬಿದ್ದೋಗ್ಬೇಕು ಗೊತ್ತಾ? ಹೌದಾ, ಸರಿ ತಗೋ ಮುದ್ದು. ಯಾಕೆ ನೀನು ಕಷ್ಟಪಡೋದು? ನಾನೇ ಬಂದರೆ ಹತ್ರ ಅದೇನು ಮಾಡ್ತೀಯೋ ಮಾಡು ಎಂದನು ತುಂಟ. ಅವನು ಹತ್ತಿರ ಬಂದದ್ದೇ ಅವಳ ಹೃದಯ ಬಡಿತ ಜೋರಾಯಿತು. ಗಂಟಲ ಪಸಹಾರಿ ಕೈಕಾಲು ನಡುಗಿಸಿ ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ಬಿದ್ದಾಗ ಕಂಪಿಸಿ ಬಿಟ್ಟಳು ಹುಡುಗಿ. ಅವನನ್ನು ಕೆಣಕಲು ಹೋಗಿ ಇವಳೇ ಅವನ ಬಲೆಗೆ ಬಿದ್ದ ಅನುಭವ ಅವಳಿಗೆ. ಏನು ಮಾಡೋದು ಎಂದು ಅವನನ್ನು ತಳ್ಳಿದಳು. ನೋಡು ಇದೆ ಲಾಸ್ಟ್ ದೂರ ಎಂದಳು ತಡಬಡಿಸಿ. ಅಷ್ಟು ಹೇಳಲು 5 ನಿಮಿಷ ತಗುಲಿತು ಅವಳಿಗೆ. ಅವನು ಅವಳ ಮುಖ ನೋಡಿ ನಗುತ್ತಾ ಕುಳಿತಿದ್ದ. ಅವಳ ಮುಖದ ಮೇಲಿನ ಗಾಬರಿ ಅವಳ ಕಣ್ಣುಗಳು ಪಟಪಟ ಎಂದು ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಯಾಕೆ ನಗೋದು ಎಂದು ಕೇಳಿದಳು. ಗಾಬರಿನೂ ಹಾಗೆ ಇತ್ತು. ಇಳಿ ಕೆಳಗೆ, ಮೊದಲು ನನಗೆ ಲೇಟಾಗುತ್ತೆ ಬೇಗ ಎಂದು ಅವಸರಿಸಿದನು. ಮನೆ ತನಕ ಬಿಡಿ ಪ್ಲೀಸ್ ಎಂದಳು. ಹಿಂದೆ ತಿರುಗಿ ನೋಡಿ, ಅದು ಯಾರ ಮನೆ? ಹಿಂದೆ ನೋಡಿದಳು. ಅಯ್ಯೋ ಮನೆ ಬಂತಾ ಎಂದು ಕಣ್ಣು ಅಗಲಿಸಿ ಕೇಳಿದಳು. ಮನೆ ಬರಲಿಲ್ಲ, ಅದು ಇರುವಲ್ಲೇ ಇದೆ. ನಾವೇ ಮನೆ ಹತ್ತಿರ ಬಂದಿದ್ದು ಎಂದು ನಗು ತಡೆದುಕೊಂಡು, ಅದನ್ನು ಅವಾಗಲೇ ಹೇಳೋಕೆ ಏನು ನಿನಗೆ ಮತ್ತದೆ ಕೋಪ? ಅವಾಗಿಂದ ಇಳಿ ಇಳಿ ಅಂತ ಹೇಳಿದೆ ಅಲ್ವಾ? ಕೇಳಿದ್ಯಾ ನನ್ನ ಮಾತು? ಅದು ಬಿಟ್ಟು ತಲೆ ಹರಟೆ ಮಾಡಿ ಇವಾಗ ನನಗೆ ಹೇಳ್ತೀಯಾ? ಇರೋದು 3 ಅಡಿ, ಬಾಯಿ ಮಾತ್ರ ಬೊಂಬಾಯಿ. ಇಷ್ಟು ಚಿಕ್ಕ ತುಟಿ, ಆದರೆ ಆಟಂ ಬಾಂಬ್ ಇದೆ ಬಾಯಲ್ಲಿ. ಬಾಯ ಏನೇ ಅದು? ಅಷ್ಟು ಮಾತಾಡ್ತೀಯಾ? ಬಾಯಿ ನೋವಾಗಲ್ವಾ ನಿನಗೆ? ಬಾಯಿ ಬಡುಕಿ ಬಜಾರಿ ಎಂದನು. ಏನಂದೆ ಎಂದಳು. ಇಳಿತೀಯೋ ಇಲ್ಲ ಮೆಡಿಸಿನ್ ಕೊಡ್ಲಾ ಎಂದನು. ಮೆಡಿಸಿನ್? ಹೌದು, ಅವತ್ತು ಆಫೀಸ್ನಲ್ಲಿ ಕೊಟ್ಟೆ ಅಲ್ವಾ, ಅದೇ ಎಂದನು ತುಂಟತನದಿಂದ. ಕೆನ್ನೆ ಕೆಂಪಾಯಿತು ಹುಡುಗಿಗೆ. ಹೃದಯ ಬಡಿತ ಕೂಡ ಹೆಚ್ಚಾಯಿತು. ಬೇಗ ಇಳಿದು ಡೋರ್ ಹಾಕಿದಳು. ಅವನು ನಗುತ್ತ ಕಾರ್ ಚಲಾಯಿಸಿದನು. ಡಬ್ಬ ಕೋಪಿಷ್ಟ ಸಿಡುಕ್ ಮುತ್ತಿ ಸಿದ್ದಪ್ಪ. ನಿನ್ನ ಮಾಡ್ತೀನಿ. ನನ್ನ ಬಾಯಿ ಬಡುಕಿ ಬಜಾರಿ ಅಂತೀಯ? ನೀನೇ ನನ್ನ ಕೆಣಕಿದ್ದೀಯ. ಇದೇ ಕಣೋ ನಿನಗೆ ಬಿಡಲ್ಲ ನಿನ್ನ. ನಂದು ಅಲ್ಲಿ ನಿಂತ್ಕೊಂಡು ಏನೇ ಜಪ ಮಾಡ್ತಾ ಇದೆಯಾ? ಒಳಗೆ ಬಾ, ನಿನಗೋಸ್ಕರ ಕಾದು ಕಾದು ಸಾಕಾಯಿತು. ಹಾ ಡಾರ್ಲಿಂಗ್, ಬಂದೆ ಎಂದು ಬಂದಳು ಒಳಗೆ. ಯಾಕೆ ಲೇಟ್ ನಂದು? ತಡ ಆಗುತ್ತೆ ಅಂತ ಒಂದು ಫೋನ್ ಮಾಡೋಕ್ಕೆ ಆಗಲ್ವಾ ನಿನಗೆ? ಅದು ಯಾರು ನಿನ್ನ ಬಿಟ್ಟು ಹೋದದ್ದು ಎಂದು ಕೇಳಿದರು. ಅಯ್ಯೋ ಎಷ್ಟು ಪ್ರಶ್ನೆ ಡಾರ್ಲಿಂಗ್, ಒಂದೇ ಸಲ ಕೇಳಿದರೆ ಹೇಗೆ ಹೇಳು? ಒಂದೊಂದು ಕೇಳು, ಹೇಳ್ತೀನಿ ಎಂದಳು ಅಮ್ಮನನ್ನು ಮುದ್ದುಗರೆಯುತ್ತಾ. ಲೇಟ್ ಯಾಕೆ ಅಂದರೆ ಕೆಲಸ ಇತ್ತು. ಫೋನ್ ಮಾಡೋಕ್ಕೆ ಚಾರ್ಜ್ ಖಾಲಿ. ಅವರು ನಮ್ಮ ಬಾಸ್ ಸಿಡುಕ್ ಸಿದ್ದೇಶ್ವರ ಎಂದಳು.
ಸಿಡುಕ್ ಸಿದ್ದೇಶ್ವರ ಅಂದರೆ ಅವರ ಹೆಸರ ಎಂದರು. ಅಯ್ಯೋ ಡಾರ್ಲಿಂಗ್, ಒಂಥರ ಹೆಸರು ಆದರೆ ಹೆಸರಲ್ಲ. ಏನೇ ಅದು? ಹೆಸರು ಅಂತೀಯ ಅಲ್ಲ ಅಂತೀಯ, ಏನಂತ ಸರಿಯಾಗಿ ಹೇಳ್ಬಾರ್ದಾ? ಅವರ ಹೆಸರು ಅಭಿನವ್ ಅಂತ ಹೇಳಿದಳು. ಮತ್ತೆ ಸಿಡುಕ್ ಸಿದ್ದೇಶ್ವರ ಅಂದೆ ಎಂದರು ಆಶ್ಚರ್ಯದಿಂದ. ಹೌದು, ನಾನು ಇಟ್ಟಿರೋ ಹೆಸರು ಅದು ಎಂದಳು. ಏನೇ ಅದು? ನಿನ್ನ ಬಾಸ್ ಅಂತೀಯ, ಹೀಗೆ ಕರೀತಾರೆ ಯಾರಾದರೂ? ಬುದ್ಧಿ ಬೇಡವಾ ನಿನಗೆ? ಇನ್ನು ಚಿಕ್ಕ ಮಗು ಥರ ಆಡ್ತೀಯಾ? ದೊಡ್ಡವರನ್ನ ಹಾಗೆಲ್ಲ ಹೇಳಬಾರ್ದು. ಇನ್ನೊಮ್ಮೆ ಹಾಗೆ ಹೇಳು, ಒದೆ ಬೀಳುತ್ತೆ ನಿನಗೆ ಅಷ್ಟೇ ಆಮೇಲೆ ಎಂದರು ಮುನಿಸಿಕೊಂಡು. ಅಯ್ಯೋ ಡಾರ್ಲಿಂಗ್, ಯಾಕೆ ಈ ಕೋಪ? ಸರಿ ಹೇಳಲ್ಲ ಬಿಡು, ಏನೋ ಕೋಪದಲ್ಲಿ ಅಂದೆ ಅಷ್ಟೆ. ಇವಾಗ ನನ್ನ ಬೈದದ್ದು ಸಾಕು, ಹೊಟ್ಟೆ ಹಸಿವು ಎಂದು ಸಪ್ಪೆ ಮುಖ ಮಾಡಿ ಎಂದಳು. ಸರಿ ಸರಿ, ಕೈಕಾಲು ತೊಳೆದು ಬಡಿಸ್ತೀನಿ ಹೋಗು ಎಂದರು. ಸರಿ ಮುದ್ದು, ಬಂದೆ ಎಂದು ರೂಮ್ಗೆ ಹೋಗಿ ಫ್ರೆಶ್ ಆಗಿ ಊಟ ಮಾಡಿ ಮಲಗಿದಳು. ಪಾರ್ಕ್ ಒಂದರಲ್ಲಿ ಇಬ್ಬರು ಕುಳಿತುಕೊಳ್ಳಲು ಚೇರ್, ಹಾಗೆ ಒಂದು ಚಿಕ್ಕ ಟೇಬಲ್, ಅದರ ಮೇಲೆ ಒಂದು ರೋಸ್, ಅಲ್ಲಿರುವ ಮಂಟಪದವರೆಗೂ ಫುಲ್ ಜಗಮಗಿಸುವ ಬಲ್ಬ್ಗಳು, ಥರ ಬಣ್ಣಗಳು, ರೆಡ್ ಕಲರ್ ಬಲೂನ್ಗಳಿಂದ ಅಲಂಕಾರಗೊಂಡ ಮಂಟಪ. ಅಲ್ಲಲ್ಲಿ ಕೆಂಪು ಗುಲಾಬಿಗಳು ಅಷ್ಟೇ ಅಲ್ಲ, ಬೇರೆ ಬೇರೆ ಹೂಗಳು ಕೂಡ. ಒಂದು ಚಿಕ್ಕ ಅಂತಾನೆ ಹೇಳಬಹುದು. ನಂದಿನಿ ನಡೆದುಕೊಂಡು ಬರುತ್ತಿದ್ದಾಳೆ. ಎಲ್ಲ ಕಡೆ ಕತ್ತಲೆ ಕತ್ತಲೆ. ಇವಳಿಗೆ ಭಯ ಒಂದು ಕಡೆ. ಅವಳಿಗೆ ಅಲ್ಲಿಗೆ ಬಂದಳು ಎಂದು ಅವಳಿಗೆ ತಿಳಿಯದು. ಒಮ್ಮೆಲೆ ಎಲ್ಲ ಬಲ್ಬ್ಗಳು ಹುರಿದವು. ವಾವ್ ಎಂಬ ಉದ್ಗಾರ ಅವಳ ತುಟಿಯಿಂದ ಹೊರಬಂದವು. ವೆಲ್ಕಮ್ ಮೈ ಲವ್ ಎಂದು ಬರೆದಿಟ್ಟು ಮಂಟಪದ ಹತ್ತಿರ, ಏನಿದು ಈ ಥರ ಬರೆದಿದ್ದಾರೆ, ನನಗೆ ಲವ್ ನೋಡೋಣ ಎಂದು ಮುಂದೆ ಹೆಜ್ಜೆ ಹಾಕಿದಳು. ಅವಳ ಹೆಜ್ಜೆಗಳು ಹೂಗಳ ಮೇಲೆ ಒಂದೊಂದು ಹೆಜ್ಜೆ ಇಟ್ಟು ಹೋಗುವಾಗ ಏನೋ ಆನಂದ, ಹೃದಯ ಬಡಿತ ಕೂಡ ಜಾಸ್ತಿ ಆಯಿತು. ಕಣ್ಣುಗಳು ಏನನ್ನು ಹುಡುಕುವುದರಲ್ಲಿ ತಲೀನವಾಗಿತ್ತು. ಎದುರಿಗೆ ಒಂದು ಬೊಕ್ಕೆ ಹಿಡಿದು ನಿಂತಿದ್ದಾನೆ ಚೆಲುವ. ವೈಟ್ ಆ್ಯಂಡ್ ಬ್ಲ್ಯಾಕ್ ಸೂಟ್ ಹಾಕಿ, ಜಂಪೆ ಕೂದಲು, ಒಳೆಯುವ ಕಣ್ಣುಗಳು, ಆಕರ್ಷಕ ಮುಖ, ಅದರುತ್ತಿರುವ ತುಟಿ, 6 ಅಡಿ ಕಟೌಟ್ ಅಲ್ಲದ ದೇಹದ ಮೈಮಾಟ, ನೋಡಲು ಬಹಳ ಸುಂದರ ಚೆಲುವು. ಯಾವ ಹೀರೋಗೂ ಕಮ್ಮಿ ಇಲ್ಲ ಇವನು ಎಂದು ಮುಂದೆ ಬಂದಳು. ಇವಳು ಕೆಂಪು ಬಣ್ಣದ ಗೌನ್ನಲ್ಲಿ ಅಪ್ಸರೆಯಾಗಿ ಇದ್ದಳು. ಐ ಲವ್ ಯು ಮೈ ಲವ್ ಎಂದು ಒಂಟಿ ಕಾಲಲ್ಲಿ ಕುಳಿತು ಅವಳ ಎದುರಿಗೆ ಬೊಕ್ಕೆ ಹಿಡಿದನು. ಅವಳ ಕಣ್ಣುಗಳು ಆಶ್ಚರ್ಯಪಟ್ಟವು. ನೀನಾ ಎಂಬ ಉದ್ಗಾರ ಅವಳ ಬಾಯಿಂದ ಹೊರಬಂದಿತು. ಹೌದು, ಬೇರೆ ಯಾರೂ ಅಲ್ಲ, ಅಲ್ಲಿ ಇದ್ದಿದ್ದು ಅಭಿ. ನೀನಾ ಎಂದು ಕುಳಿತಳು. ಛೆ, ಏನಿದು ಎಂದು ಮುಖವೆಲ್ಲ ಬೆವರಿನಿಂದ ಒದ್ದೆ, ದೇಹ ಕಂಪಿಸುತ್ತಿತ್ತು. ಹೋ ಗಾಡ್ ಎಂದು ಉಸಿರು ಬಿಟ್ಟಳು. ಗಂಟೆ ನೋಡಿದಳು. 5 ಎಂದು ತೋರಿಸುತ್ತಿತ್ತು ಗಡಿಯಾರ. ಬೆಳಗಿನ ಜಾವದ ಕನಸು ನನಸು ಆಗುತ್ತೆ ಅಂತ ಡಾರ್ಲಿಂಗ್ ಅವಾಗವಾಗ ಹೇಳ್ತಾ ಇರ್ತಾಳೆ. ಅಂದರೆ ಇದು ನಿಜ ಆಗುತ್ತಾ? ಇಲ್ಲ ಇಲ್ಲ, ನಾನು ಎಷ್ಟೊಂದು ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ ಅವನ ಜೊತೆ. ಅವನು ನನ್ನ ಪ್ರೀತಿ ಮಾಡೋದಾ? ಕನಸು. ನಾನೇ ಏನೇನೋ ಥಿಂಕ್ ಮಾಡ್ತಾ ಇದ್ದೇನೆ ಅಷ್ಟೇ. ಪುಣ್ಯ ಕನಸು ಅಲ್ವಾ? ನಿಜ ಆದರೆ ಹೇಗೆ ಎಂದು ಯೋಚನೆಗೆ ಬಿದ್ದಳು. ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಬಂದಳು. ಏನಿವತ್ತು ನಂದು ಮಾತಿಲ್ಲ, ಕಥೆ ಇಲ್ಲ, ಏನಾಗಿದೆ? ಮೌನ ವ್ರತ ಆಚರಣೆ ನಡೆಯೋ ಹಾಗಿದೆ. ಇವತ್ತು ಮಗಳ ಮುಖ ನೋಡುತ್ತಲೇ ಕೇಳಿದರು. ಅವಳು ಗಾಢ ಆಲೋಚನೆಯಲ್ಲಿ ಮುಳುಗಿದ್ದಳು. ಅಲ್ಲ, ಏನಾಯಿತು ಈ ಹುಡುಗಿಗೆ? ಯಾಕೆ ಈ ಥರ ಇದ್ದಾಳೆ? ನಂದು ಎಂದು ಭುಜ ಹಿಡಿದು ಅಲುಗಾಡಿಸಿದರು. ಏನಾಯಿತು ಏನಾಯಿತು ಎಂದು ಒಮ್ಮೆಲೆ ಬೆಚ್ಚಿ ಎದ್ದು ನಿಂತಳು. ಯಾಕೆ ನಂದು? ಇಷ್ಟು ಗಾಬರಿ, ಆಶ್ಚರ್ಯ? ಅವರಿಗೆ ಬೆಚ್ಚಿ ಬೀಳುವಂಥದ್ದು ಏನೂ ಆಗಿಲ್ಲ ಅಲ್ವ ಇಲ್ಲಿ? ಹೋ ಡಾರ್ಲಿಂಗ್, ನೀನಾ? ಮೆಲ್ಲಗೆ ಕರೆಯೋದು ಅಲ್ವಾ? ಅದು ಬಿಟ್ಟು ಹೀಗೆ ಹೆದರಿಸೋದ ನನ್ನ? ಒಮ್ಮೆ ನನ್ನ ಹೃದಯ ಬಾಯಿಗೆ ಬಂತ ಗೊತ್ತಾ ಎಂದು ಆತಂಕದಿಂದ ನೋಡಿದಳು. ಏನೇ ಇದು ಹೊಸ ಅವತಾರ ನಿನ್ನದು? ಏನು ಯೋಚನೆ ನಿನಗೆ? ನಾನು ಕರೆದೆ, ನಿನಗೆ ಕೇಳಿಸಲೇ ಇಲ್ಲ, ಅದಕ್ಕೆ ಭುಜ ಹಿಡಿದು ಕರೆದೆ ಅಷ್ಟೆ. ಅದಕ್ಕೆ ಗಾಬರಿ ಯಾಕೆ? ಏನು ವಿಷಯ? ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ದೀಯಾ ಹೇಗೆ ಎಂದರು. ಅಯ್ಯೋ ಡಾರ್ಲಿಂಗ್, ವಿಷಯನಾ? ಹಾಗೇನೂ ಇಲ್ಲ. ನಿನ್ನಿಂದ ಯಾವ ವಿಚಾರ ಕೂಡ ಮುಚ್ಚಿಡಲ್ಲ ಅನ್ನೋದು ನಿನಗೆ ಗೊತ್ತಲ್ವಾ? ಅದು ನೆನ್ನೆ ಏನೋ ಕನಸು ಬಿತ್ತು, ಅದೇ ಯೋಚನೆಯಲ್ಲಿ ಇದ್ದೆ ಅಷ್ಟೇ, ಬೇರೇನೂ ಇಲ್ಲ. ಏನು ಕನಸ? ನೆನಪಿಲ್ಲ ಡಾರ್ಲಿಂಗ್, ನನಗೆ ನೆನಪಿಲ್ಲ. ಮತ್ತೆ ಯಾಕೆ ಯೋಚನೆ? ನೆನಪಿಲ್ಲದ ಮೇಲೆ ಅದರ ಕುರಿತು ಯೋಚಿಸೋಕೆ ಏನಿದೆ ಎಂದರು. ಡಾರ್ಲಿಂಗ್, ಏನು ಡಾರ್ಲಿಂಗ್ ನೀನು ಹೀಗೆ ಕೇಳ್ತಾ ಇದ್ದೀಯಾ? ಏನೋ ಯೋಚನೆ ಬಂತು ಅಷ್ಟೇ ಬಿಡು. ಬೆಳಗ್ಗೆ ಬಿದ್ದ ಕನಸು ನಿಜ ಆಗುತ್ತೆ ಅಂತಾರೆ, ನಿಜಾನಾ ಎಂದು ಅವರ ಮುಖ ನೋಡಿ ಕೇಳಿದಳು. ಏನಾದರೂ ಹೇಳಿ ಬಾಯಿ ಮುಚ್ಚಿಸಿ ಬಿಡ್ತೀಯಾ ನಂದು? ಹೌದು, ನಿಜ ಆಗುತ್ತೆ ಅಂತ ಹೇಳ್ತಾರೆ. ಬೆಳಗಿನ ಜಾವ 5 ಗಂಟೆಗೆ ಬಿದ್ದರೆ ಎಂದು ಹಿರಿಯರು ಹೇಳಿದ್ದು ಕೇಳಿದೆ ಅಷ್ಟೆ. ಹೌದಾ? ನನಗೆ 5 ಗಂಟೆಗೆ ಬಿದ್ದದ್ದು ಕನಸು ಡಾರ್ಲಿಂಗ್. ಅಯ್ಯೋ ನಿಜ ಆದರೆ ಎಂದು ತಲೆ ಮೇಲೆ ಕೈ ಇಟ್ಟು ಕುಳಿತು ಮುಖದಲ್ಲಿ ಚಿಂತೆ ಎದ್ದು ಕಾಣುತ್ತಿತ್ತು. ಮನಸ್ಸಲ್ಲಿ ಹೃದಯ ಶಿಳ್ಳೆ ಒಡೆದು ಕುಣಿಯುತ್ತಿತ್ತು. ಏನಿದು? ಮನಸ್ಸಿಗೆ ಎಷ್ಟು ಖುಷಿ, ಫ್ಲಾಟ್ ಆಗಿದೆ. ಹಾಗಾದರೆ ಕೋಪಿಷ್ಟನಿಗೆ ನೀನು ಬಿದ್ದೋಗಿದ್ದೀಯಾ?
ಕಷ್ಟ ಕೊಡ್ತಾ ಇದೆಯಾ ಕಣೆ. ಇದು ಸರಿ ಇಲ್ಲ ಗೊತ್ತು ಅಲ್ವಾ. ಅವರು ಬಾಸ್ ಕಣೆ, ಅವರು ಆಕಾಶ, ನಾನು ಭೂಮಿ. ಹಾಗೆಲ್ಲ ಆಸೆ ಪಡೋದು ತಪ್ಪು ಕಣೆ. ಸುಮ್ಮನೆ ಇರೆ, ಮತ್ತೆ ಅಳಬೇಕು. ಅದಕ್ಕೆ ಇವಾಗಲೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊ ಪ್ಲೀಸ್. ಕೊರಗೋ ಥರ ಮಾಡ್ಕೊಂಬೇಡ. ನಿನ್ನ ಕೈ ಮುಗೀತೀನಿ. ಎದುರಿಗೆ ಎಷ್ಟು ರಫ್ ಆಗಿ ಇದ್ದೇನೆ ನಾನು. ಒಳಗೆ ನಾನು ಅಷ್ಟೇ ಸಾಫ್ಟ್ ಅಂತ ನಿನಗೆ ಬೇರೆ ಹೇಳಬೇಕು ಅಂತ ಇಲ್ಲ ಅಲ್ವಾ. ನನಗಿಂತ ಜಾಸ್ತಿ ನಿನಗೆ ಗೊತ್ತು ನಾನು ಹೇಗೆ ಅಂತ. ಪ್ಲೀಸ್ ಕಣೆ, ಆದಷ್ಟು ಕಂಟ್ರೋಲ್ ಮಾಡ್ಕೊ. ನನ್ನ ಮುದ್ದು ಬಂಗಾರ ಅಲ್ವಾ ಎಂದು ಸಮಾಧಾನಿಸಿದಳು ಮನಸ್ಸನ್ನು ತಹಬದಿಗೆ ತರಲು. ಆದರೆ ಗೆಲುವು ಯಾರಿಗೆ, ಪ್ರೀತಿಗ ಅಥವಾ ಬುದ್ಧಿಯ ಮಾತಿಗ? ಕಾಲವೇ ಉತ್ತರಿಸಬೇಕು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.